ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಟೂಟಿ ಫ್ರೂಟಿ ಹೇಗೆ ಮಾಡೋದು ಅಂತ ನೋಡೋಣ. ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆ ಮನೇಲಿ ಕೇಕ್ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಪ್ಲಮ್ ಕೇಕ್ ಅಥವಾ ಪ್ಲೈನ್ ಕೇಕ್, ಸ್ಪಾಂಜಿ ಕೇಕ್ ಏನಾದರೂ ಮಾಡಲಿ ಅದಕ್ಕೆಲ್ಲ ಒಂಥರ ಇದು ಟೂಟಿ ಫ್ರೂಟಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾರ್ಕೆಟಲ್ಲೆಲ್ಲ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ. 50 ಗ್ರಾಮ್ ಏನೋ ತೊಗೊಂಡ್ರೆ 100 ರುಪೀಸ್ ಮೇಲೆ ಅಂತ ಅನಿಸುತ್ತೆ. 50 ಗ್ರಾಮೇ 120ನ 140 ಇದೆ. ಇದು ಸ್ವಲ್ಪ ವೆಯ್ಟ್ ಇರೋದ್ರಿಂದ 50 ಗ್ರಾಮ್ 100 ಗ್ರಾಮ್ ತೊಗೊಂಡ್ರು ಸ್ವಲ್ಪನೇ ಬರುತ್ತೆ. ನಾವು 50 ಗ್ರಾಮ್ ತೊಗೊಂಬಂದರೆ ಒನ್ ಟೈಮ್ ಯೂಸ್ ಮಾಡ್ಬೋದು ಅಷ್ಟೇ. ಆದರೆ ಒಂದು ಮೀಡಿಯಮ್ ಸೈಜ್ ಒಂದು ಪಪ್ಪಾಯ ಇದ್ದರೆ ತುಂಬ ಟೂಟಿ ಫ್ರೂಟಿ ಮನೆಯಲ್ಲೇ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಪ್ಪಾಯ ಬೇಕಾಗಿರುತ್ತೆ. ಹಣ್ಣಾಗಿರಬಾರ್ದು, ಫುಲ್ ಕಾಯಿ ಥರ ನೋಡಿ, ಈ ಥರ ಕಲರ್ ಗ್ರೀನ್ ಕಲರೇ ಇರಬೇಕು. ಕಟ್ ಮಾಡೋದಕ್ಕೂ ಮುಂಚೆ ಪಪ್ಪಾಯನ ಒಂದ್ಸಾರಿ ವಾಶ್ ಮಾಡಿಕೊಂಡ್ರು ಮಾಡ್ಕೊಬೋದು. ನಾನು ಈಗ ತಾನೇ ಗಿಡದಿಂದ ಕಿತ್ಕೊಂಡ್ಬಂದಿದ್ದೀನಿ, ಪಪ್ಪಾಯ ಗಿಡದಿಂದ. ಇದನ್ನು ಈ ಥರ ನೋಡಿ 2 ಭಾಗ ಮಾಡಿ ಮೇಲೆ ಇರೋ ಆ ಗ್ರೀನ್ ಕಲರ್ ಅದರ ಸಿಪ್ಪೆ ಎಲ್ಲ ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ತೆಗೆದುಬಿಡಬೇಕು. ಪಪ್ಪಾಯನ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಪಪ್ಪಾಯಿ ತುಂಬ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಕಟ್ ಮಾಡೋದಕ್ಕೂ ಅಷ್ಟೇ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಶಾರ್ಪ್ ಆಗಿರೋ ನೈಫ್ ತಗೊಂಡು ಹುಷಾರಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಫುಲ್ ಸಿಪ್ಪೆ ಎಲ್ಲ ಮೇಲ್ಗಡೆದು ಫುಲ್ ತೆಗೆದುಬಿಡಬೇಕು. ಈ ಪಪ್ಪಾಯಲ್ಲಿ 200 ಗ್ರಾಮ್ ಅಷ್ಟು ಟೂಟಿ ಫ್ರೂಟಿನ ಮಾಡ್ಬೋದು. ನೋಡಿ, ಈಗ ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಸಣ್ಣದಾಗಿ ಸ್ಕ್ವೇರ್ ಶೇಪಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಸಣ್ಣ ಕ್ಯೂಬ್ಸ್ ಥರ. ತುಂಬ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅದು ಡ್ರೈ ಆಗೋದಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೂ ಡ್ರೈ ಆಗುತ್ತೆ, ಹಾಗೆ ಅದು ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಪಪ್ಪಾಯ ಒಂದು ಕಟ್ ಮಾಡಿ ಇಟ್ಕೊಂಬಿಟ್ರೆ ಟೂಟಿ ಫ್ರೂಟಿ ಅದು ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಕಟ್ ಮಾಡೋದೇ ಸ್ವಲ್ಪ ಟೈಮ್ ತಗೊಳುತ್ತೆ. ನಾವೆಲ್ಲ ಚಿಕ್ಕವರು ಇರುವಾಗ ಕೇಕು, ದಿಲ್ ಪಸಂದ್ ಅಥವಾ ಆ ಥರದ್ರಲ್ಲಿ ಬ್ರೆಡ್ಡಲ್ಲಿ ಏನಾದರೂ ಟೂಟಿ ಫ್ರೂಟಿ ಇದ್ದರೆ ಆ ಟೂಟಿ ಫ್ರೂಟಿನ ಮಾತ್ರ ತೊಗೊಂಡು ತಿಂತಾ ಇದ್ದೆ. ನನಗಂತೂ ಇವಾಗಲೂ ನೆನಪಿದೆ. ನೋಡಿ, ಈ ಥರ ಕ್ಯೂಬ್ ಥರ ಎಲ್ಲ ಕಟ್ ಮಾಡ್ಕೊಬೇಕಾಗುತ್ತೆ. ಈಗ ಎಲ್ಲ ಕಟ್ ಮಾಡಿದ್ದಾಯಿತು. ಒಂದು ಸಾರಿ ವಾಶ್ ಮಾಡ್ಕೊಬೇಕಾಗುತ್ತೆ. ಕಟ್ ಮಾಡಿದ್ದಾದಮೇಲೆ ಒಂದು ಸಾರಿ ವಾಶ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಸ್ಟವ್ ಮೇಲೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸಾರಿ ವಾಶ್ ಮಾಡಾದಮೇಲೆ ಕುದಿಯೋ ನೀರಿಗೆ ಇದನ್ನು ಹಾಕಬೇಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಪ್ಪಾಯನ ಒಂದು ಸಾರಿ ವಾಶ್ ಮಾಡಿದ್ರೆ ಸಾಕು. ಏನು ಅದು ಗಲೀಜೇನು ಇರೋಲ್ಲ. ಒಂದು ಸಾರಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈಗ ನೀರು ಕುದೀತಾ ಇದೆ. ಈ ನೀರೊಳಗಡೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಪ್ಪಾಯನ ಹಾಕಿ ಹಾಫ್ ಬಾಯ್ಲ್ ಮಾಡ್ಕೊತೀನಿ. ಅಂದರೆ ಎಲ್ಲ ಫುಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೊಂಬಿಡಬಾರ್ದು. ಒಂದು 50% ಅಷ್ಟು, ಅಂದರೆ ಅರ್ಧ ಭಾಗದಷ್ಟು ಬೇಯಿಸ್ಕೊಬೇಕಾಗುತ್ತೆ. 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇದು ಕರೆಕ್ಟಾಗಿ ಹದವಾಗಿ ಬೆಂದಿದೆ. ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಕು 4ರಿಂದ 5 ನಿಮಿಷ. ಈಗ ಸ್ಟ್ರೈನರ್ಗೆ ಹಾಕಿ ಸೋದಿಸ್ತಾ ಇದ್ದೀನಿ. ಸ್ಟ್ರೈನರ್ಗೆ ಹಾಕಿ ಬಿಡೋಣ, ನೀರೆಲ್ಲ ಸೋರ್ಕೊಳ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಸಕ್ಕರೆ ನೀರನ್ನು ರೆಡಿ ಮಾಡ್ಕೊಳ್ಳೋಣ, ಅಂದರೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 50 ಗ್ರಾಮ್ ಸಕ್ಕರೆನ ಹಾಕ್ತಾಯಿದ್ದೀನಿ. 50 ಗ್ರಾಮ್ ಸಕ್ಕರೆ ಹಾಕ್ತಾಯಿದ್ದೀನಿ. 300 ಗ್ರಾಮ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಕೊಬೇಕು ಅಷ್ಟೇ. ಫಸ್ಟೇ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಅದು ಟೂಟಿ ಫ್ರೂಟಿ ಹಾಕಾದ್ಮೇಲೆ, ಅಂದರೆ ಪಪ್ಪಾಯ ಹಾಕಾದ್ಮೇಲೆ ಪಾಕ ತೆಗಿಬೇಕಾಗುತ್ತೆ. ಈ ಥರ 1-2 ಸಾರಿ ಮಿಕ್ಸ್ ಮಾಡಬೇಕಾಗುತ್ತೆ. ಸಕ್ಕರೆ ಮತ್ತು ನೀರನ್ನು ಮಿಕ್ಸ್ ಮಾಡ್ತಾ ಕುದಿಸ್ಕೊಬೇಕು. ನೋಡಿ, ಈಗ ಕುದೀತಾ ಇದೆ. ಈಗ ಸಣ್ಣದಾಗಿ ಕಟ್ ಮಾಡಿ ಅರ್ಧ ಬೇಯಿಸ್ಕೊಂಡಿರೋ ಅಂಥ ಪಪ್ಪಾಯ ಪೀಸಸ್ನ ಈ ಸಕ್ಕರೆ ನೀರಿಗೆ ಹಾಕಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಬೆಂದಿದೆ. ಜಾಸ್ತಿ ಬೇಯಿಸ್ಕೊಂಬಿಟ್ರೆ ಇದೆಲ್ಲ ಮೆತ್ತಗಾಗ್ಬಿಟ್ಟು ಅದು ಶೇಪೆಲ್ಲ ಹಾಳಾಗ್ಬಿಡುತ್ತೆ. ಹಾಗೆ ಟೂಟಿ ಫ್ರೂಟಿ ಥರ ಅದು ಬರಲ್ಲ, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಹೀಗೆ ಕರೆಕ್ಟಾಗಿ ಅದನ್ನು ಬಾಯ್ಲ್ ಮಾಡ್ಕೊಬೇಕು. ಈಗ ಇದನ್ನು ಸಕ್ಕರೆ ನೀರಲ್ಲಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಹಾಗೆ ಬೇಯಿಸ್ತಾನೆ ಇರಬೇಕು ಸಕ್ಕರೆ ನೀರಲ್ಲಿ. ಈಗ ಪಾಕ ಬಂದ್ರೇ ಹದವಾಗಿ ಟೂಟಿ ಫ್ರೂಟಿ ಕರೆಕ್ಟಾಗಿ ಬರೋದು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತ ಬೇಯಿಸ್ತಾನೆ ಇರಬೇಕು ಒಂದೆಳೆ ಪಾಕ ಬರೋವರೆಗೂ. ಇನ್ನೂ ಬಂದಿಲ್ಲ. ನೋಡಿ, ಈಗ ಪಾಕ ಬರ್ತಾ ಇದೆ. ಇನ್ನೂ ಸ್ವಲ್ಪ ಬರಬೇಕು. ಇದನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಪಾಕ ಬರೋವರೆಗೂ. ಪಾಕ ಬರೋದು ಕೈಯಲ್ಲೇ ನೋಡಬೇಕಾಗಿಲ್ಲ. ಅದನ್ನು ನೋಡಿದ ತಕ್ಷಣ, ಪಪ್ಪಾಯ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆ ಪಪ್ಪಾಯ ಎಲ್ಲ ಒಂಥರ ಅಂಟು ಥರ ಬರ್ತಾ ಇರುತ್ತೆ. ಆಗ ಆಗಿದೆ ಅಂತ. ನೋಡಿ, ಒಂದೆಳೆ ಪಾಕ ಬಂದಿದೆ. ಈಗ ನೋಡಿ, ಕರೆಕ್ಟಾಗಿ ಬಂದಿದೆ. ಪಕ್ಕ ಕರೆಕ್ಟಾಗಿ ಬರಲೇಬೇಕು, ಇಲ್ಲಾಂದರೆ ಟೂಟಿ ಫ್ರೂಟಿ ತುಂಬ ದಿನ ಸ್ಟೋರ್ ಮಾಡೋದಕ್ಕೂ ಆಗೋಲ್ಲ. ಹಾಗೆ ಅದು ಗಟ್ಟಿನೂ ಆಡೋಗೂ ಆಗೋಲ್ಲ, ಒಂಥರ ಮೆತ್ತಗೆ ಇದ್ಬಿಡುತ್ತೆ. ಅದಕ್ಕೋಸ್ಕರ ಪಾಕ ಕರೆಕ್ಟಾಗಿ ತೊಗೊಬೇಕು.
ಈಗ ಪಾಕ ಎಲ್ಲ ತೆಗೆದಿದ್ದಾಯಿತು. ಈಗ ಇದನ್ನು ನಾನು 3 ಕಲರಾಗಿ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಒಂದು ಬೌಲ್ ಅಥವಾ ಒಂದು ಪ್ಲೇಟ್ಗೆ ಹಾಕ್ಕೊಬೇಕಾಗುತ್ತೆ. ನಾನು ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್, ಫುಡ್ ಕಲರ್ ಯಾವ ಕಲರ್ ಬೇಕೋ ಅದನ್ನು ಹಾಕಿ ಮಿಕ್ಸ್ ಮಾಡ್ಬೋದು. ಫಸ್ಟು ಸ್ವಲ್ಪ ಒಂದು 2 ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ. ಆ ಫ್ಲೇವರ್ಗೋಸ್ಕರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಈಗ ಫುಡ್ ಕಲರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆರೆಂಜ್, ಗ್ರೀನ್ ಮತ್ತು ರೆಡ್ ಕಲರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾರಿಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಟೂಟಿ ಫ್ರೂಟಿನ ಮಾಡ್ಕೊಬೋದು. ನಾನು 3 ಕಲರಲ್ಲಿ ಮಾಡ್ತಾಯಿದ್ದೀನಿ. ಫುಡ್ ಕಲರ್ ಲಿಕ್ವಿಡಲ್ಲೂ ಸಿಗುತ್ತೆ, ಈ ಥರ ಪೌಡರ್ ಥರನೂ ಸಿಗುತ್ತೆ. ಯಾವುದಿದ್ರೆ ಆ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಫುಡ್ ಕಲರ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಒಂದೊಂದು ಸಾರಿ ಏನೂ ಮಾಡೋಕ್ಕಾಗಲ್ಲ, ಯೂಸ್ ಮಾಡಲೇಬೇಕು. ಆದಷ್ಟು ಲಿಮಿಟಲ್ಲಿದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ಕಲರು ಡಾರ್ಕು ಲೈಟು ನೋಡಿಕೊಂಡು ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಥರ ಎಲ್ಲ ಸಪ್ರೇಟಾಗಿ ಒಂದೊಂದು ಕಲರ್ನು ಒಂದೊಂದು ಪ್ಲೇಟ್ಗೆ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ 3-4 ಅವರ್ಸು ರೂಮ್ ಟೆಂಪ್ರೇಚರಲ್ಲಿ ಡ್ರೈ ಆಗೋದಕ್ಕೆ ಬಿಡಬೇಕು. ಹಾಗೆ 24 ಅವರು ಸನ್ ಡ್ರೈ ಮಾಡಬೇಕಾಗುತ್ತೆ, ಅಂದರೆ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಆವಾಗಲೇ ಕರೆಕ್ಟಾಗಿ ಟೂಟಿ ಫ್ರೂಟಿ ರೆಡಿ ಆಗೋದು. 5 ಅವರು ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ಡ್ರೈ ಮಾಡಿದ್ದೆ. ಹಾಗೆ 24 ಅಂದರೆ 2 ದಿವಸ ಬಿಸಿಲಲ್ಲಿ ಒಣಗಿಸಿದ್ದೆ. ತುಂಬ ಚೆನ್ನಾಗಿ ಬಂತು ಟೂಟಿ ಫ್ರೂಟಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಖತ್ತಾಗಿ ಬಂತು. ಉದುರಾಗಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಈಗ ಇದನ್ನು ಒಂದು ಬಾಕ್ಸಲ್ಲಿ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 3-4 ಮಂತ್ಸ್ ಅಥವಾ 5 ಮಂತ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿರೋ ಟೂಟಿ ಫ್ರೂಟಿ ಏನಿಲ್ಲ ಅಂದರೂ ಒಂದು 300 ರುಪೀಸ್ 350 ಅಂತೂ ಹಾಗೆ ಆಗುತ್ತೆ. ಇನ್ನು ಪಪ್ಪಾಯ ಮಾರ್ಕೆಟಲ್ಲಿ ತೊಗೊಂಡ್ರು ಈ ಥರದ್ದು ಒಂದು ಪಪ್ಪಾಯ 120 ರುಪೀಸು ಅಥವಾ 15 ರುಪೀಸ್ಗೂ ಸಿಕ್ಬಿಡುತ್ತೆ. ಫುಡ್ ಕಲರು ಅಷ್ಟೇ ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ. ಮನೇಲಿ ಮಾಡಿಕೊಂಡ್ರೆ ತುಂಬ ಹೈಜೆನಿಕ್ಕಾಗೂ ಮಾಡ್ಕೊಬೋದು. ಫ್ರೆಂಡ್ಸ್, ರೆಡಿ ಆಯಿತು ಟೂಟಿ ಫ್ರೂಟಿ. ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಬಿಡಿಯಾಗೂ ಇದೆ. ಚೆನ್ನಾಗಿ ಬಂದಿದೆ ಟೂಟಿ ಫ್ರೂಟಿ ರೆಸಿಪಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.